ರೇಷನ್ ಕಾರ್ಡ್ ತಿದ್ದುಪಡಿ ಮಾಡೋದಕ್ಕೆ ಇವತ್ತು ಕೂಡ ಅವಕಾಶ ಕಲ್ಪಿಸಿದ್ದಾರೆ. ಪಬ್ಲಿಕ್ ಲಾಗಿನ್ ಮುಖಾಂತರ ನೀವು ಚೆಕ್ ಮಾಡಿದ್ರೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೊಳ್ಳೋದಕ್ಕೆ ಅವಕಾಶನ ಕಲ್ಪಿಸಿದ್ದಾರೆ. ಆದರೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೊಳ್ಬೇಕಾದ್ರೆ ಈ ಥರ ಒಂದು ಕೇಳ್ತಾ ಇದೆ ಅಲ್ವಾ, ಇಲ್ಲಿ ಯೂಸರ್ ID ಮತ್ತು ಪಾಸ್ವರ್ಡ್ ಏನು ಹಾಕಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇ ಬಾರಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಮುಂದಿನ ವಿಡಿಯೋ ಮಾಡೋದಕ್ಕೂ ನಮಗೂ ಕೂಡ ಇನ್ಸ್ಪಿರೇಷನ್ ಸಿಗುತ್ತೆ. ಈ ನಡುವೆ ಕರ್ನಾಟಕ ಸರ್ಕಾರ BPL ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ಮತ್ತು ಹೊಸ ರೇಷನ್ ಕಾರ್ಡ್ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಅವಕಾಶನ ಕಲ್ಪಿಸ್ಕೊಟ್ಟಿದ್ರು. ಅದನ್ನು ನಾವು ಪಬ್ಲಿಕ್ ಲಾಗಿನ್ ಮುಖಾಂತರ ಲಾಗಿನ್ ಆಗಿ ಚೆಕ್ ಮಾಡ್ಕೋಬಹುದಿತ್ತು. ಈಗ ಸರ್ವರ್ ಓಪನ್ ಇದೆ ಅಥವಾ ಸರ್ವರ್ ಓಪನ್ ಇಲ್ಲ ಅಂತ ಈಗಲೂ ಕೂಡ ಅದನ್ನು ಚೆಕ್ ಮಾಡ್ಕೋಬಹುದು. ಆದರೆ BPL ರೇಷನ್ ಕಾರ್ಡಲ್ಲಿ ಹೆಸರು ತಿದ್ದುಪಡಿ ಮಾಡಿಸ್ಕೋಬೇಕಾದ್ರೆ ನಮಗೆ ಈಗ ಹೊಸದೊಂದು ಫೀಚರ್ ಬಂದಿದೆ. ಏನಪ್ಪ ಅಂದರೆ ನಿಮ್ಮ ಯೂಸರ್ ID ಮತ್ತು ಯೂಸರ್ ID ಮತ್ತು ಪಾಸ್ವರ್ಡ್ ಹಾಕಿ ಅಂತ ಇಷ್ಟು ದಿನ ಇದು ಬರ್ತಾ ಇರಲಿಲ್ಲ. ಈಗ ಹೊಸದಾಗಿ ನಿನ್ನೆಯಿಂದ ಇದು ಯೂಸರ್ ID ಮತ್ತು ಪಾಸ್ವರ್ಡ್ ಬರ್ತಾ ಇದೆ. ನೀವು ಪಬ್ಲಿಕ್ ಲಾಗಿನ್ ಮುಖಾಂತರ ಲಾಗಿನ್ ಆಗಿ ಅಥವಾ ಆ ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಇದು ನಿಮಗೆ ಗೊತ್ತಾಗುತ್ತೆ. ಹೊಸ ಫೀಚರ್ ಆ್ಯಡ್ ಮಾಡಿದ್ದಾರೆ ಯೂಸರ್ ID ಮತ್ತು ಪಾಸ್ವರ್ಡು. ಇದು ಯಾರಿಗೆ ಸಿಗುತ್ತೆ ಮತ್ತು ಎಲ್ಲಿ ಇದನ್ನು ತಗೋಬೇಕು ಹೇಗೆ ಅನ್ನೋದು ಬಹಳಷ್ಟು ಮಂದಿಯ ಕ್ವಶನ್ ಆಗಿತ್ತು. ಹೌದು, ಇದಕ್ಕೆ ಕೊನೆಯದಾಗಿ ಆನ್ಸರ್ ಸಿಕ್ಕಿದೆ. ನಿಮಗೆ ಏನಾದರೂ ಯೂಸರ್ ID ಮತ್ತು ಪಾಸ್ವರ್ಡ್ ಸಿಗಬೇಕು, ಇದನ್ನು ಹೇಗೆ ಕಲೆಕ್ಟ್ ಮಾಡ್ಕೊಬೇಕು ಅಂತ ಇತ್ತು ಅಂದರೆ ಅದು ಆಗೋದಿಲ್ಲ. ಯಾಕಂದರೆ ಯೂಸರ್ ID ಮತ್ತು ಪಾಸ್ವರ್ಡು ಎಲ್ಲರಿಗೂ ಕೂಡ ಸಿಗೋದಿಲ್ಲ. ಇದರಲ್ಲಿ ಸರ್ಕಾರನೇ ಒಂದು ಮಾನದಂಡನ ವಿಧಿಸಿದ್ದಾರೆ. ಏನಪ್ಪ ಅಂದರೆ ನಾಗರಿಕ ಸೇವಾ ಕೇಂದ್ರಗಳಲ್ಲಿ ಅರ್ಜಿ ಸಲ್ಲಿಸಿದರಷ್ಟೇ ಮಾನ್ಯ ಅಂತ. ನಾಗರಿಕ ಸೇವಾ ಕೇಂದ್ರಗಳು ಯಾವ್ಯಾವ ಬರುತ್ತೆ? ಬೆಂಗಳೂರು 1, ಕರ್ನಾಟಕ 1 ಮತ್ತು ಗ್ರಾಮ 1. ಈ 3 ಗ್ರಾಮ ಸೇವಾ ಕೇಂದ್ರಗಳಲ್ಲಿ ಮಾತ್ರ ನೀವು ಅರ್ಜಿನ ಸಲ್ಲಿಸಬಹುದು. ಯೂಸರ್ ID ಮತ್ತು ಪಾಸ್ವರ್ಡನ್ನ ಇವ್ರಿಗೆ ಮಾತ್ರ ಕೊಟ್ಟಿರ್ತಾರೆ ಸರ್ಕಾರದ ವತಿಯಿಂದ. ಅದನ್ನು ಬಿಟ್ಟು ಪಬ್ಲಿಕ್ ಲಾಗಿನ್ ಆಗಿರಬಹುದು, ಸೈಬರ್ ಸೆಂಟರ್ಗಳಿಗೆ ಆಗಿರ್ಬೋದು ಕೊಟ್ಟಿರೋದಿಲ್ಲ. ಹಿಂದಿನ ವಿಡಿಯೋಗಳಲ್ಲಿ ನಾನು CSC ಸೆಂಟರ್ಗಳಲ್ಲೂ ಅವಕಾಶ ಇದೆ ಅಂತ ಹೇಳಿದೆ, ಅದಕ್ಕೆ ಕ್ಷಮೆ ಇರಲಿ. CSC ಸೆಂಟರ್ ಅದರಲ್ಲಿ ಅವಕಾಶ ಇಲ್ಲ. ಕೇವಲ ಗ್ರಾಮ 1, ಬೆಂಗಳೂರು 1, ಕರ್ನಾಟಕ 1ಗಳಲ್ಲಿ ಮಾತ್ರ ಅವಕಾಶ ಕಲ್ಪಿಸಿದ್ದಾರೆ. ಸೊ ನಿಮ್ಮ ಯೂಸರ್ ID ಮತ್ತು ಪಾಸ್ವರ್ಡ್ ನಿಮ್ಗೆ ಯಾರಿಗೂ ಸಿಗಲ್ಲ. ಇದನ್ನ ಹೊಂದಿರುವಂಥವ್ರಿಗೆ, ಬೆಂಗಳೂರು 1 ಅವ್ರಿಗೆ, ಗ್ರಾಮ 1 ಮತ್ತು ಕರ್ನಾಟಕ 1 ಅವ್ರಿಗೆ ಮಾತ್ರ ಯೂಸರ್ ID ಮತ್ತು ಪಾಸ್ವರ್ಡ್ ಇರುತ್ತೆ. ಅದ್ರ ಮುಖಾಂತರ ಅವರು ಲಾಗಿನ್ ಆಗಿ ರೇಷನ್ ಕಾರ್ಡ್ ತಿದ್ದುಪಡಿ ಅಥವಾ ಮತ್ತಿತರ ಕೆಲಸಗಳನ್ನ ಅವರು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಆದರೆ ನೀವೇನಾದರೂ ತಿದ್ದುಪಡಿ ಮಾಡಿಸ್ಕೋಬೇಕು ಅಂದರೆ ಪಬ್ಲಿಕ್ ಲಾಗಿನಲ್ಲಿ ಚೆಕ್ ಮಾಡ್ಕೋಬಹುದು. ನೋಡಿ, ಹೊಸ ರೇಷನ್ ಕಾರ್ಡ್ ಅಪ್ಲಿಕೇಶನ್ಗೆ ಅದರಲ್ಲಿ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಅಂತ ಬರುತ್ತೆ. ಬೇರೆದಾದರೆ ಓಪನ್ ಆಗುತ್ತೆ. ಸೊ ನಿಮಗೆ ಆ ಟೈಮಲ್ಲಿ ಗೊತ್ತಾಗುತ್ತಲ್ವ, ಸದ್ಯಕ್ಕೆ ಇದು ಓಪನ್ ಇದೆ ಅಂದರೆ ನಿಮ್ಮ ಹತ್ತಿರದ ಗ್ರಾಮ 1, ಕರ್ನಾಟಕ 1 ಆಗಿರ್ಬೋದು, ಬೆಂಗಳೂರು 1 ಅವ್ರಿಗೆ ಕಾಲ್ ಮಾಡಿಕೊಂಡು ಈ ಟೈಮಲ್ಲಿ ನಾವು ಬರ್ಬೋದಾ ಅಂತ ಕೇಳಿಕೊಂಡು ಹೋಗಿ. ಯಾಕಂದರೆ ಸರ್ವರ್ ಏನೋ ಓಪನ್ ಮಾಡಿದ್ದಾರೆ ಸರ್ಕಾರದ ವತಿಯಿಂದ, ಆದರೆ ನೆಟ್ವರ್ಕ್ ಪ್ರಾಬ್ಲಮಿಂದ ಎಲ್ಲೂ ಕೂಡ ತಿದ್ದುಪಡಿ ಸರಿಯಾದ ಕಾಲಕ್ಕೆ ಆಗ್ತಾ ಇಲ್ಲ. ಒಬ್ರದ್ದು ಮಾಡೋದಕ್ಕೆ 1 hour 2 hour ತಗೊಳುತ್ತೆ ಅಂತ ತುಂಬ ಕಂಪ್ಲೇಂಟ್ಸ್ ಇದ್ದಾವೆ. ಸೊ ನೀವು ಹೋಗೋಕ್ಕಿಂತ ಮುಂಚೆ ಒಂದ್ಸಲ ಕಾಲ್ ಮಾಡಿಕೊಂಡು ಸರ್ವರ್ ಇದೆಯಾ ಅಥವಾ ಏನಾದರೂ ನೆಟ್ವರ್ಕ್ ಇದೆಯಾ ಅಂತ ಕೇಳ್ಕೊಂಡು ಹೋಗೋದು ಬೆಟರು. ಮತ್ತು ಇಂಪಾರ್ಟೆಂಟ್ ವಿಷಯ ಇದರಿಂದ ನಿಮ್ಗೆ ಗೊತ್ತಾಗಿರೋದೇನಪ್ಪ ಅಂದರೆ ಯೂಸರ್ ID ಮತ್ತು ಪಾಸ್ವರ್ಡು ಎಲ್ರಿಗೂ ಸಿಗಲ್ಲ. ಗ್ರಾಮ 1, ಕರ್ನಾಟಕ 1, ಬೆಂಗಳೂರು 1 ಈ 3 ಮಾತ್ರ ಸಿಗುತ್ತೆ. ಆದರೂ ಕೂಡ ಈಗ ತಿದ್ದುಪಡಿ ಓಪನ್ ಇರೋದ್ರಿಂದ ನೀವು ಹೆಸರು ಸೇರಿಸೋದು, ಡಿಲೀಟ್ ಮಾಡೋದು, ಮೊಬೈಲ್ ನಂಬರ್ KYC ಅಥವಾ ಅಡ್ರೆಸ್ ಚೇಂಜ್ ಯಾವ ಕೆಲಸ ಬೇಕಿದ್ರೂ ರೇಷನ್ ಕಾರ್ಡ್ ತಿದ್ದುಪಡಿನ ಇವತ್ತು ಸಹ ಮಾಡ್ಕೋಬಹುದು. ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.